ಸಿಹಿ ನಿಜವಾಗ್ಲೂ ಊಟ ಗಮನಿಸ್ತಿದೆ. ನೀನು ಹೀಗೆ ಮಾಡು, ಟಾಮ್ ಅಂಡ್ ಜೆರ್ರಿ ತರ. ಟಾಮ್ ಅಂಡ್ ಜೆರ್ರಿನಾ? ಯಾವ್ದೇ ಊಟ ಗಮ್ ಅಂದ್ರು ಹೀಗೆ ಮಾಡೋದು. ಮಾಡು ಮಾಡು. ಓಕೆ. ರಾಮ್ ತಗದಾಗಿದೆ. ರಾಮ್ ಎಲ್ಲ ನೋಡ್ತಾ ಇದಾರೆ. ಇಟ್ಸ್ ಓಕೆ. ಸಿಹಿ ನಿಧಾನ, ಬಿಸಿ ಇದೆ, ಬಾಯಿ ಸುಟ್ಕೋತಿಯಾ? ಬಿಸಿ ಆಗ್ತಿದ್ರೆ ಚೆನ್ನಾಗಿರೋದು. ನಾನ್ ಚಪಾತಿ ಏನಾದ್ರು ಬಿಸಿ ಇರೋದ್ ಕೊಟ್ರೆ ನೀರಲ್ಲಿ ಹತ್ಕೊಂಡ್ ತಿಂತಾಳೆ. ಇವಾಗ ನೋಡಿ, ಏನಿವೆ ಎಲ್ಲದಕ್ಕೂ ನಗ್ತಾನೆ ಇದ್ದೀರಾ? ನಥಿಂಗ್. ಊಟ ಮಾಡಿ. ನೀನ್ ಅದ್ರಲ್ಲಿ ಹೇಗೆ ತಿಂತಾ ಇದೀಯಾ? ತುಂಬಾ ಈಸಿ. ಅಯ್ಯೋ, ಎರಡು ಕಟ್ಟಿದು ಸಪರೇಟ್ ಇದೆ, ಹೇಗೆ ತಿನ್ನೋದು? ಹೀಗೆ ನೀವು ಮಾಡಿ. ನಾನು ನನ್ಗಂತೂ ಇದು ಸರಿ ಹೋಗಲ್ಲಪ್ಪ. ನನ್ಗೆ ಮುಂಚೆ ಇದ್ರಲ್ಲಿ ತಿಂದಿದ್ದೀರಾ? ನಿಮ್ಗೂ ಈ ಜಾಗ ಹೊಸ್ತು ಅನ್ಕೊಂಡೆ. ನನಗಂತೂ ಕೈಯಲ್ಲಿ ತಿಂದ್ರೇನೆ ಸರಿ. ಸ್ಪೂನ್ ಇದ್ರು ಓಕೆ, ಈ ಫೋಕು ಚಾಪ್ ಸ್ಟಿಕ್ ಎಲ್ಲ ಕೊಟ್ಬಿಟ್ರೆ ನನ್ಗಂತೂ ಮ್ಯಾನೇಜ್ ಮಾಡಕ್ ಆಗಲ್ಲ. ಸಿಹಿ ಕೈಗೆ ಗಂಟೆ ಮತ್ತೆ ಆದಿ ತಟ್ಟೆ ಕೊಟ್ಟಂಗೆ ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ. ಇದೇನು ಅಷ್ಟು ಕಷ್ಟ ಇಲ್ಲ. ಇಟ್ಸ್ ವೆರಿ ಈಸಿ. ಹೋಟೆಲ್ ಹೋಗಕ್ಕೆ ಅಷ್ಟು ಕಷ್ಟ ಪಡ್ತೀರಾ, ಆದ್ರೆ ಟೇಬಲ್ ಮ್ಯಾನರ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅದು ಚಿಕ್ಕವನಿಂದಾನೇ ಈ ಕಾನ್ವೆಂಟ್ ಬೋರ್ಡಿಂಗ್ ಸ್ಕೂಲ್ ಅಂತ ಹೊರಗಿದ್ನಲ್ಲ, ಹಾಗಾಗಿ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟೇ. ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಕಾಟ ಕೊಡ್ತಿದ್ದ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಂಗೆ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಸೇರಿಸ್ತಾ? ಇಲ್ಲ, ನಾನ್ ಚಿಕ್ಕವನಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ದೇವ್ರ ಹತ್ರ ಹೋಗ್ಬಿಟ್ಟು ಅದಕ್ಕೆ ಬೋರ್ಡಿಂಗ್ ಸ್ಕೂಲಲ್ಲಿ ಹೋದೆ. ಸಾರಿ ಫ್ರೆಂಡ್. ಅರೆ ಇಟ್ಸ್ ಓಕೆ. ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಿಡ, ನಮ್ ಸ್ಕೂಲ್ ಎಷ್ಟು ಸ್ಟ್ರಿಕ್ಟ್ ಇತ್ತು ಗೊತ್ತಾ? ಹೌದಾ? ಅದಕ್ಕೆ ನಿಮ್ ಬಿಹೇವಿಯರ್ ಶ್ರೀಮಂತರ ತರ ಇದೆ, ಬಾಡಿಗೆ ಮನೆ ಆಸಾಮಿ ತರ ಇಲ್ಲ. ಆಸಾಮಿ? ಈ ಊರಲ್ಲಿ ನಿಮ್ಗೆ ಫ್ರೆಂಡ್ಸ್ ಯಾರು ಇಲ್ವಾ? ಇದಾರಲ್ಲ, ಇಬ್ರಿದ್ದಾರೆ. ನಮ್ಮನ್ನ ಬಿಟ್ಟು. ಇಲ್ಲ. ಹಾಗಾದ್ರೆ ಬೊಂಬೆ ಆಡ್ಸೋರ್ ಹೇಳಿದ್ದು ಬೇಗ ನಿಜ ಆಗ್ಲಿ. ಬೊಂಬೆ ಹೇಳಿದ್ದು ನಿಜ ಆಗುತ್ತಾ? ಅದ್ ಗೊತ್ತಿಲ್ಲ, ನನ್ ಮಗಳು ಹೇಳಿದ್ರಂತೂ ಖಂಡಿತ ನಿಜ ಆಗತ್ತೆ. ನಾ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು. ಇದ್ದಾರ್ಲೆ. ನೀವು ಫ್ರೆಂಡ್ ಅಂತ ಹೇಳಿದ್ರಿ, ಆ ಸಲ್ಗೆ ಮೇಲೆ ಒಂದು ಪರ್ಸನಲ್ ಕ್ವೆಶ್ಚನ್ ಕೇಳ್ಬೋದಾ? ಕೇಳಿ. ನೀವಾಗೆ ಮದ್ವೆನ ಪುಷ್ ಮಾಡ್ತಾ ಇದ್ದೀರಲ್ಲ, ಲೈಫಲ್ಲಿ ಕೆಲವೊಂದು ಅದಕ್ಕೆ ಬೇಕಾದಷ್ಟು ಟೈಮ್ ಅದು ತಗೊಳುತ್ತೆ. ಇನ್ ಕೆಲವು ವಿಷಯದಲ್ಲಿ ನಾವೇ ಅದರಿಂದ ದೂರ ಓಡ್ತಾ ಇರ್ತೀವಿ. ಇಷ್ಟೊತ್ತಿಗೆ ನಿಮ್ಗೊಂದು ಮದ್ವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಮದ್ವೆ ರಾಮ ಅಲ್ವಾ? ಒಂದೇ. ನಾನ್ ತಮಾಷೆಗೆ ಹೇಳಿಲ್ಲ. ನೋ ಐ ಗಾಟ್ ಇಟ್. ನಾನೇ ಸುಮ್ನೆ ನಿಮ್ಮನ್ನ ಕೈ ಹಿಡಿಯೋ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ. ಹಾಗಿದ್ರೆ ಪ್ರಪಂಚದಲ್ಲಿ ಅದೃಷ್ಟವಾದ ಹುಡುಗಿರೇ ಇಲ್ಲ ಅನ್ಸುತ್ತೆ. ಯಾಕೆ ಹಾಗೆ ಅನ್ಕೋತೀರಾ? ಖಂಡಿತ ಆಗತ್ತೆ. ನಾನು ಫಾರ್ಮ್ಯಾಲಿಟಿಗೆ ಹೇಳ್ತಾ ಇಲ್ಲ, ನಿಮ್ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಯು ಡಿಸರ್ವ್ ಟು ಬಿ ಲವ್ಡ್.
ಮನದ ಬಾಗಿಲನು ಬಡಿದು ಹೋದ ಭಾವಕ್ಕೆ ಜೀವ ನೀಡಿ ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯಾಗಿ. ನಾನು ಹೇಳ್ತಿರೋದು ಇನ್ನ ತಮಾಷೆ ಅನ್ನಿಸ್ತಾ ಇದ್ಯಾ? ಇಲ್ಲ ಇಲ್ಲ, ಆಕ್ಚುಲಿ ಕಾನ್ವೆಂಟ್ ಅಲ್ಲಿ ಬೆಳೆದಿರೋ ಜೀವ ಅಲ್ವಾ, ಇದಕ್ಕೆಲ್ಲ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಿಯಾಕ್ಟ್ ಏನ್ ಮಾಡೋದ್ ಬೇಡ, ಕೇಳಿಸ್ಕೊಂಡು ಯೋಚನೆ ಮಾಡಿದ್ರೆ ಸಾಕು. ಪ್ರತಿ ರಾತ್ರಿ ಯೋಚಿಸ್ತೀನಿ, ಇತ್ತೀಚೆಗೆ ಸ್ವಲ್ಪ ಕಡಿಮೆ. ಬಟ್ ಯಾ, ಹಳೆದೆಲ್ಲ ಇರುತ್ತಲ್ಲ ನೆನಪುಗಳು, ಬೇಡ ಅಂದ್ರೂ ಕಾಡ್ತಾನೆ ಇರುತ್ತೆ. ಅಷ್ಟು ಸುಲಭವಾಗಿ ಮರೆಯೋದಕ್ಕೂ ಆಗಲ್ಲ. ಯಾವುದೋ ಮಾತುಕತೆ, ಇನ್ನೇನೋ ಕೆಲಸ, ದೂರದಲ್ಲಿ ಕೇಳೋ ಹಾಡು, ಮಳೆ ನಿಂತ ಮೇಲೆ ನಡೆಯೋ ದಾರಿ, ಇದೆಲ್ಲದನ್ನು ನಮ್ಗೆ ಗೊತ್ತಿಲ್ಲದೆ ಸ್ವಲ್ಪ ಸ್ವಲ್ಪ ಇನ್ನೊಬ್ರ ಜೊತೆ ಹಂಚ್ಕೊಂಡ್ ಬಿಟ್ಟಿರ್ತೀವಿ. ವಾಪಸ್ ಅದನ್ನೆಲ್ಲ ನಮ್ದಾಗಿಸ್ಕೊಳ್ಳೋದು ಕಷ್ಟನೇ. ಲೈಫಲ್ಲಿ ಸಿಕ್ಕಾಪಟ್ಟೆ ಭಾರವಾಗಿರೋದು ಅಂದ್ರೆ ನೆನಪುಗಳೇ. ಅದನ್ನೆಲ್ಲ ಕಟ್ಟಾಕಿ ಇಟ್ಕೊಂಡಾಗ ಮಾತ್ರ ನೆನಪುಗಳು ಪಂಚರದಲ್ಲಿರೋ ಪಕ್ಷಿ ಇದ್ದ ಹಾಗೆ, ಬಿಟ್ಬಿಡ್ಬೇಕು. ನಾನೇ ಪಂಜರದಲ್ಲಿದ್ದೀನಿ, ನಾನ್ ಬಿಟ್ರು ಅವು ನನ್ ಸುತ್ತಾನೆ ಇರುತ್ತೆ, ಈ ನೂಡಲ್ಸ್ ತರ. ಸಮಯ ಬಂದಾಗ ಅದೇ ಹಾರೋಗುತ್ತೆ ಬಿಡಿ. ಹೌದಾ? ನಂಗ್ಯಾಕೋ ಆಗ ಅನ್ನಿಸ್ತಿದೆ. ನೀವ್ ಹಠ ಮಾಡಿ ಮರ್ಯೋದೇ ಇಲ್ಲ ಅಂತ ಕೂತ್ರೆ ಹೀಗೆ ಆಗತ್ತೆ. ಒಂದ್ಸಲ ಮನ್ಸ್ ಬದಲಾಯಿಸಿ ನೋಡಿ. ನಿಮ್ ಹಳೆ ನೆನಪುಗಳನ್ನ ಮರ್ಸೋ ಹುಡ್ಗಿ ನಿಮ್ ಸುತ್ತಮುತ್ತಾನೆ ಇರ್ತಾಳೆ, ನೀವ್ ನೋಡ್ಬೇಕು ಅಷ್ಟೇ. ಒಂದೇ ಪ್ರೀತಿ ಅಂತಿದ್ರೆ ಹಗ್ಲಲ್ಲಿ ಸೂರ್ಯನ ನೋಡೋ ಭೂಮಿಗೆ ಚಂದ್ರನ್ ನೆಂಟೆ ಆಗ್ತಿರ್ಲಿಲ್ಲ ಅಂತ ನಾನು ಯಾವ್ದೋ ಕವನದಲ್ಲಿ ಓದಿದ್ದೆ. ಮರೆಯೋದು ತಪ್ಪೇನಿಲ್ಲ, ಬಿಟ್ಟು ಹೋಗಿದ್ ಪ್ರೀತಿನೂ ಅಪರಾಧ ಅಲ್ಲ. ಯು ಶುಡ್ ಮೂವ್ ಆನ್ ಅಲ್ವಾ? ಯಾಕೆ ಹೇಳಿ, ಪರವಾಗಿಲ್ಲ. ಯಾಕೆ ನಗ್ತಾ ಇದ್ದೀರಾ? ನೀವ್ ಹೇಳೋದಲ್ಲ ನಿಮ್ಗೂ ಅನ್ವಯಿಸುತ್ತಲ್ವ? ಜನುಮ ಜನುಮ ಸಾಗಲಿ ಬಂಧನ, ಓ ಸೀತಾರಾಮ. ನೀವು ಒಬ್ರೇ ಇದ್ದೀರಾ. ನಿಮ್ಮ ಪರ್ಸನಲ್ ಲೈಫ್, ನಿಮ್ಮ ನೆನಪುಗಳ ಬಗ್ಗೆ ನಂಗೇನು ಗೊತ್ತಿಲ್ಲ. ಬಟ್ ಯಾ, ನೀವು ಒಬ್ರೇ ಇದ್ದೀರಾ ಅನ್ನೋದಂತೂ ಅರ್ಥ ಆಗುತ್ತೆ. ಹಲೋ, ನಾನೆಲ್ಲ ಒಬ್ಳೇ ಇದ್ದೀನಿ. ನಿಮಗೆ ನಿಮ್ಮಿಬ್ರು ಫ್ರೆಂಡ್ಸ್ ಇದ್ದಾರೆ, ನನಗೆ ನನ್ ಜೊತೆ ಸಿಹಿ ಇದ್ದಾಳಲ್ಲ. ಬಟ್ ಹೀಗೂ ನೀವು ಒಬ್ರೇ ಇರೋದಲ್ಲ. ಸಾರಿ. ಓಕೆ, ನನಗೆ ದಿನಕ್ಕೆ 100 ಜನ ಇದನ್ನ ಹೇಳ್ತಾನೆ ಇರ್ತಾರೆ. ಆದ್ರೆ ನನ್ ಜೊತೆ ನನ್ ಸಿಹಿ ಇದ್ದಾಳೆ, ನಿಮಗ್ ಹಾಗಲ್ವಲ್ಲ. ಯು ಶುಡ್ ಗೆಟ್ ಮ್ಯಾರಿಡ್. ಯಾಕೆ ಸುಮ್ಮನೆ? ನೀವಿಬ್ರು ಮಾತಾಡಿದ್ರೆ ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಐಸ್ ಕ್ರೀಮ್ ಬೇಕಾ? ರಾಮ್, ಗೆಟ್ ಮೀ ಅನ್ ಐಸ್ ಕ್ರೀಮ್ ವಿತ್ ನೋ ಆಡೆಡ್ ಶುಗರ್. ನಿಮ್ಗೆ ಏನಾರು ಬೇಕಾ? ಬೇಡ. Sure? Along with that, get the bill also. ನನ್ನ ಕಡೆಯಿಂದ ಟ್ರೀಟ್ ಅಂತೆಲ್ಲ ಹೇಳ್ಬಿಟ್ಟೆ. ಈಗ ನೋಡಿದ್ರೆ ಅಷ್ಟೊಂದು ದುಡ್ಡೇ ಇಲ್ವಲ್ಲ. ಏನಿಲ್ಲ ಏನಿಲ್ಲ.
ಥ್ಯಾಂಕ್ ಯು. ವೆಲ್ಕಮ್. ಇವನು ಎಲ್ಲಿಂದ ಮೆಸೇಜ್ ಮಾಡ್ತಿದ್ದಾನೆ? ಮಗ ಅರ್ಜೆಂಟ್, ಈ ಹೋಟ್ಲಿಗೆ ಕಾಲ್ ಮಾಡಿ ಬಿಲ್ ಸೆಟಲ್ ಮಾಡು. ವೇಟರ್ಗೆ ನಮ್ಮ ಹತ್ರ ಬಂದು ದ ಫುಡ್ ಇಸ್ ಕಾಂಪ್ಲಿಮೆಂಟ್ರಿ ಅಂತ ಹೇಳಕ್ ಹೇಳು. ಹೆಸರಿಗಷ್ಟೇ ರಾಮ, ಆಡೋದೆಲ್ಲ ಕೃಷ್ಣನ ಆಟಗಳು. ಸುಳ್ಳು. ಆಯ್ತಪ್ಪ ರಾಮ, ನೀನು ಹೇಳ್ದಂಗೆ ಮಾಡ. ನಮ್ ಸೆಲ್ಫಿ ಚೆನ್ನಾಗಿ ಬಂದಿದ್ಯಾ ಅಂತ ನೋಡ್ತಿದ್ಯಾ? ಚೆನ್ನಾಗಿ ಬಂದಿದ್ಯಾ? ತುಂಬಾ ಚೆನ್ನಾಗಿ ಬಂದಿತ್ತು. ವೆರಿ ಕ್ಯೂಟ್ ಫ್ಯಾಮಿಲಿ ಅಲ್ಲ? ಥ್ಯಾಂಕ್ ಯು. ಸೀತಾರಾಮ ಓ ಸೀತಾರಾಮ. ಸರ್ ಬಿಲ್ ಕೊಡಿ. ಅಲ್ಲ, ಬಿಲ್ ಆದ್ರೆ ಪೇ ಕಾಂಪ್ಲಿಮೆಂಟ್ರಿ ಸರ್, ಎಲ್ಲ ಫ್ರೀ. ಅಂದ್ರೆ ನಮ್ಮದು ಇದು ಹೊಸ ರೆಸ್ಟೋರೆಂಟ್ ಮೇಡಮ್. ಸೆಲೆಕ್ಟೆಡ್ ಟೇಬಲ್ಗೆ ಆಫರ್ ಇದೆ, ಅದಕ್ಕೆ ಫ್ರೀ. ಓಹ್, ವೆರಿ ಗುಡ್, ವೆರಿ ಗುಡ್. ಬ್ಯೂಟಿಫುಲ್ ಆಫರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಅವತ್ 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ವಲ್ಲ, ಅವತ್ತು ಕಾಂಪ್ಲಿಮೆಂಟ್ರಿ, ಇವತ್ತು ಕಾಂಪ್ಲಿಮೆಂಟ್ರಿ. ಹೋಟೆಲ್ನವರು ಫ್ರೀ ಶುರು ಮಾಡಿದಾರಾ? ಹೌದಲ್ವಾ? ನೀವು ಒಂದೊಂದಕ್ಕೆ ಲೆಕ್ಕ ಹಾಕಕ್ ಶುರು ಮಾಡಿದ್ರಿ, ಆದ್ರೆ ನಿಮ್ ಲೆಕ್ಕಗೆ ನೀವು ಕಾಲಿಟ್ ಕಡೆ ಎಲ್ಲ ಫ್ರೀನೇ. ಫ್ರೆಂಡ್, ಗೊತ್ತಿದ್ರೆ ಆ 200 ರೂಪಾಯಿ ಆಲೂಗಡ್ಡೆ ತಗೋಬೋದಿತ್ತಲ್ವಾ? ಅದಕ್ಕೇನಂತೆ, ಮತ್ತೊಂದ್ಸಲ ಆರ್ಡರ್ ಮಾಡಿದ್ರೆ ಆಯ್ತು. ಹೊಟ್ಟೆ ತುಂಬಾ ಇದು ಫ್ರೆಂಡ್. ಹೌದು, ನಿನ್ ಕೋಳಿ ಸೌಂಡ್ ನಿಂತೋಯ್ತು. ಹೌದಲ್ವಾ? ಮತ್ತೆ ಶುರುವಾಯ್ತು. ಸುಮ್ಮನೆ ತಮಾಷೆ ಮಾಡಿದೆ. ನೀನ್ ಕೇಳಿದಕ್ಕೆ ನಾನು ಹಂಗೆ ಮಾಡಿದೆ ಅಷ್ಟೇ. ಹೊಡಿ ಬಾಯ್. ಫ್ರೆಂಡ್, ಐಸ್ ಕ್ರೀಮ್ ಹೇಗಿತ್ತು? ಸೂಪರ್ ಆಗಿತ್ತು. ಆದ್ರೆ ನನಗೆ ಸೀತಾ ಮುಂದೆ ಚಿಂತೆ. ನನ್ಗೇನಾದ್ರೂ ಆದ್ರೆ ನಮ್ ಸೀತಮ್ಮನ ಕಣ್ಣಲ್ಲಿ ನೀರ್ ಬರುತ್ತೆ. ಡೋಂಟ್ ವರಿ, ಈ ಐಸ್ ಕ್ರೀಮ್ ತಿಂದ್ರೆ ಏನೂ ಆಗಲ್ಲ. ಹೌದಾ? ಅವತ್ ನಾನು ಪಾರ್ಕ್ ಅಲ್ಲಿ ಐಸ್ ಕ್ರೀಮ್ ತಿಂದಿದ್ದೆ, ಆಗ ನನ್ಗೆ ಕೋಲ್ಡ್ ಆಗಿತ್ತು. ಪಾರ್ಕಿಗೆ ಹೋಗೋಣ. ಓಕೆ, ಡನ್. ಸಿಹಿನ ಇವಾಗ ಪಾರ್ಕ್ ಕರ್ಕೊಂಡು ಹೋದ್ರೆ ಅವಳನ್ನ ಹಿಡಿಯಕ್ಕೆ ಆಗಲ್ಲ. ನಾನು ಅಷ್ಟೇ. ಬೆಳಿಗ್ಗೆಯಿಂದ ಲಾಯರ್ ಆಫೀಸು ಹೋಟ್ಲ್ ಅಂತ ಸುತ್ತಾಡಿದೆ ಆಯ್ತು. ಈಗ ಚಿಕ್ಕ ಮಕ್ಳು ಆಟ ಆಡೋ ಜಾಗಕ್ಕೆ ಹೋಗೋಣ. ಈಗಿನ ಕಾಲದ ಮಕ್ಳು ಮೊಬೈಲಲ್ಲೇ ಆಟ ಆಡ್ತಿರ್ತಾರೆ. ಹೊರಗೋಗಿ ಆಟ ಆಡೋಣ ಅಂತ ಕೇಳೋದೇ ಅಪರೂಪ. ಅಂಥದ್ರಲ್ಲಿ ಪಾರ್ಕ್ ಹೋಗಿ ಎಲ್ರ ಜೊತೆ ಆಟ ಆಡೋದು ಬೆಟರ್ ಅಲ್ವಾ? ಏನಂತೀಯ ಫ್ರೆಂಡ್? ಕರೆಕ್ಟ್ ಫ್ರೆಂಡ್, ಅದಕ್ಕೆ ನಾನು ನಿನ್ನ ಇಷ್ಟಪಡೋದು. ಗಿವ್ ಮಿ ಹೈ ಬೈ. ಆಟೋ ಹೇಗೆ? ಆಟೋ ನಿಮ್ ಸ್ಟೈಲ್.
ರಜಾ ದಿನಾನು ಮನೇಲಿ ಇಲ್ವಲ್ಲ. ಈ ಹಾಳಾದ ಬೀಗ ನೋಡ್ದಾಗೆಲ್ಲ ಒಂದೊಂದು ರೂಪಾಯಿ ಕೂಡ ಹಾಕಿದ್ರೆ ನಾನು ಇಷ್ಟೊತ್ತಿಗೆ ಕೋಟ್ಯಾಧಿಪತಿ ಆಗ್ಬಿಡ್ತಿದ್ನೋ ಏನೋ. ಎಲ್ಲಿ ಹೋಗಿದ್ದಾಳೆ? ಸೀತಾ 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 ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಸರಿ ಹೋಯ್ತು, ಎಲ್ಲಿ ಹೋಗಿದ್ದಾಳೆ? ಅವಳಂತೂ ನಮ್ಮ ಮನೆಗೆ ಬರಲ್ಲ, ನಾನು ಬಂದಾಗ ಅವಳು ಇರಲ್ಲ. ಅಣ್ಣ ಅದಕ್ಕೆ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾಳೆ. ಕಷ್ಟ ಕಾಲದಲ್ಲೂ ಸಹಾಯ ತಗೊಳ್ದೇ ಇದ್ರೆ ಏನಂತ ಹೇಳ್ಬೇಕು ಇವಳಿಗೆ? ಏನಾಯ್ತು? ಓಹೋಹೋ, ನಿಮ್ಗೇನ್ ಗೊತ್ತೇ ಇಲ್ವೇ? ಮನೆ ಜಪ್ತಿಗೆ ಬಂದಿದ್ಯಂತಲ್ಲ, ಏನ್ ಮಾಡ್ತಾಳಂತೆ? ನಿಮ್ಮ ಹತ್ರ ಹೇಳಿರ್ಬೇಕಲ್ಲ. ನನ್ಗೇನು ಗೊತ್ತಿಲ್ಲಮ್ಮ, ನನ್ಗೇನು ಹೇಳಿಲ್ಲ. ಹೇಳಲ್ಲ, ಯಾರ ಹತ್ರನೂ ಏನು ಹೇಳಲ್ಲ, ಎಲ್ಲ ಅವಳೇ ಮಾಡ್ಬೇಕು ಅನ್ಕೋತಾಳೆ. ಜೊತೆಲೊಬ್ರು ಬೇಡವಾ ಅಜ್ಜಿ? ನೀವೇ ಹೇಳಿ, ನೀವು ದೊಡ್ಡವರು, ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಿ. ಒಬ್ರು ಕೈ ಹಿಡಿತೀನಿ ಅಂತ ಮುಂದೆ ಬಂದ್ರೆ ಅದರಿಂದ ಸೀತಂಗ್ ಒಳ್ಳೇದೋ ಕೆಟ್ಟದ್ದೋ? ಮನೆ ಸಮಸ್ಯೆನೂ ಪರಿಹಾರ ಮಾಡ್ಕೊಡ್ತೀನಿ ಅಂದ್ರೆ ಅದರಿಂದ ಲಾಭನೋ ನಷ್ಟನೋ ನೀವೇ ಹೇಳಿ. ಒಳ್ಳೆ ಸಂಬಂಧ ತಂದ್ರೂ ಅಸಡ್ಡೆ. ಸೀತಂಗ್ ಒಳ್ಳೆ ಸಂಬಂಧ ಬಂದಿದ್ಯಾ? ನಿಜಾನಾ? ನಿಜ ಅಲ್ದಿದ್ರೆ ಇವಳು ಮನೆ ಬೀಗ ನೋಡೋ ಕ್ಯಾಮೆ ನನಗ್ಯಾಕೆ? ದೊಡ್ಡ ಲಾಯರು, ಚೆನ್ನಾಗಿ ದುಡಿತಾರೆ, ಸೀತಾ ಬಗ್ಗೆನೂ ಎಲ್ಲ ಗೊತ್ತು. ಇವಳು ಹೂ ಅನ್ನೋದೊಂದೇ ಬಾಕಿ, ಅದೃಷ್ಟದ ಬಾಗಿಲು ತೆಗಿಯಕ್ಕೆ. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾ ಸೀತನ ಹತ್ರ ಮಾತಾಡ್ತೀನಿ. ನಿಜವಾಗ್ಲೂ? ಸೀತಾ ಏನಾದ್ರೂ ಹೂ ಅಂದ್ಬಿಟ್ರೆ ನಿಮ್ ಬಾಯಿಗೆ ಸಕ್ಕರೆ ಹಾಕ್ತೀನಿ. ನಾನ್ ಬರ್ಲಾ? ಒಳ್ಳೇದಮ್ಮ. ದೇವ್ರಗ ಅಜ್ಜಿ ಹೂ? ನಾನೊಂದೆರಡು ತಗೊಳ್ಳ? ಬರ್ತೀನಿ. ಇವಳು ಕೈ ಬಾಯಿ ಶುದ್ಧ ಇಲ್ಲ ಅಂದ್ರು ಇವಳಿಂದ ಸೀತಂಗ್ ಒಳ್ಳೇದಾಗತ್ತೆ ಅಂದ್ರೆ ಯಾಕೆ ಬೇಡ ಅನ್ಬೇಕು? ದೇವ್ರೆ, ನಮ್ಮ ಸೀತಂಗೆ ಒಳ್ಳೆ ಗಂಡನ್ ಕೊಡಪ್ಪ. ಸಿದ್ದಮ್ಮ, ನೀನು ಬಾ. ದೊಡ್ಡೋಡು ಆಟ ಆಡ್ಬಾರ್ದು, ಅದು ಬರೀ ಚಿಕ್ಕ ಮಕ್ಳಿಗೆ ಮಾತ್ರ. ಬಾ ಸಿದ್ದಮ್ಮ. ಬೇಡ, ಬಾ. ಬರೀ ಮಕ್ಳಿಗಷ್ಟೇನಾ? ಮತ್ತೆ ಮಗು ಆಗ್ಬೇಕು ಅಂತ ಬಯಸೋ ನನ್ನಂತವ್ರಿಗೆಲ್ಲೋ ಇಲ್ವಾ? ಅಲ್ಲ, ಹಾಗೆ ಕೇಳಿದೆ ಅಷ್ಟೆ. ಥ್ಯಾಂಕ್ ಯು ರಾಮ್. ಯಾಕೆ? ಸಿಹಿ ಇವತ್ತು ತುಂಬಾ ಖುಷಿಯಾಗಿದ್ದಾಳೆ. ಬಹುಶಃ ನಾನು ಒಬ್ಳೆ ಕರ್ಕೊಂಡ್ ಬಂದಿದ್ರೆ ಇಷ್ಟೊಂದು ಖುಷಿಯಾಗಿರ್ತಿಲ್ವೋ ಇಲ್ವೋ ನನಗೆ ಗೊತ್ತಿಲ್ಲ. ಥ್ಯಾಂಕ್ಸ್ ಟು ಯು ಬೋತ್. ಖುಷಿಲಿ ನಾನು ಸಿಹಿನ ಮೀರಿಸ್ತಿದ್ದೀನಿ. ಹ್ಯಾಪಿನೆಸ್ ಅಂದ್ರೆ ಎಲ್ಲೋ ದೂರ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಅದನ್ನ ಹತ್ರ. ಇರ್ಲಿಲ್ಲ. ಬಹುಶಃ ನೀವು ಈ ತರ ಆಡಕ್ಕೆ ಅನ್ಸುತ್ತೆ. ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ನಿಮ್ಮನ್ನ. ಯೂಶಲಿ ನಾನು ಯಾರಿಗೂ ಇಷ್ಟ ಹತ್ರ ಆದವನಲ್ಲ. ನಿಮ್ ಜೊತೆ ಇದ್ದಾಗ ಬೇರೆ ಏನು ಯೋಚನೆ ಮಾಡದೆ ನಾನಾಗಿದ್ದೀನಿ ಅಂತ ಅನಿಸ್ತದೆ. ನಾವು ನಾವಾಗಿರಕ್ಕೆ ಎದುರಿಗಿರೋರು ಕಾರಣ ಆಗ್ತಾರೆ ಅಲ್ವಾ? 100%. ಒಂದು ವಿಷಯ ಕೇಳ. ಏನೋ ಕೆದಕ್ತಿದ್ದೀನಿ ಅಂತ ಅನ್ಕೋಬೇಡಿ. ನಿಮ್ ಪರ್ಸನಲ್ ವಿಷಯ ಕೇಳಕ್ ನನಗೆ ರೈಟ್ಸ್ ಇಲ್ಲ. ಬಟ್ ನೀವು ಸಿಹಿ ಇಬ್ಬರೇ ಇದ್ದೀರಾ. ನಿಮ್ಮ ಹಸ್ಬೆಂಡ್ಗೆ ಏನಾಯ್ತು?